ಈ ಊರ್ ಬಿಟ್ಟು ಎಲ್ಲರೂ ದೂರ ಹೊಟ್ಟವಣ ಕಣ ತಲೆ ಕೆಟ್ಟವ. ನಡ್ರಿ ಹೋಗೋಣ, ವಾಪಸ್ ಬರೋದು ಮರ್ತೋಗ್ಬಿಡ್ಬೇಕು ಅಂತ ಜಾಗಕ್ಕೆ. ಎಲ್ಲಾದ್ರೂ ಬೆಳ್ಳಿ ಬದನೆಕಾಯಿ ನೋಡಿದೀರಾ? ತಮಿಳ್ನಾಡಲ್ಲಿರೋ ವೆಲ್ಲೂರ್ ಪಾರ್ಕ್ ಐಸ್ಲ್ಯಾಂಡ್ ಇಂದ ಎಲ್ಲಿಂದ ಬಂತಪ್ಪ ಅಂತ ಅನ್ಕೊಂಡು ನಾನು ಗೂಗಲ್ ಮ್ಯಾಪ್ಸ್ ಅಲ್ಲಿ ಸರ್ಚ್ ಮಾಡಿ 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 ಸಾಕಾಗೋಯ್ತು. ಹೋಗ್ಬೇಕು ಹುಷಾರಾಗಿ ಹೋಗಿ ನೋಡಿ. ನೆಕ್ಸ್ಟ್ ಲೆವೆಲ್ ಸರ್ಕಸ್ ಮಾಡ್ತೀರ. ಹಲೋ, ಸಂಚಾರಿ ಚಕ್ರಕ್ಕೆ ಆತ್ಮೀಯ ಸ್ವಾಗತ. ಸರಿ ಅಭಿಷೇಕ್ ಅವ್ರೆ, ನೀವು ನನ್ಗೆ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ ಇವತ್ತು? ಇದ್ದು ನಿಜ ಬೋರ್ ಆಗಿದೆ ನನಗೆ. ಈ ಸುಡೋ ಬಿಸಿಲಲ್ಲಿ ನನಗೆ ಯೋಚನೆ ಬಂದಿದ್ದು ಒಂದೇ ದೇಶ, ಅದು ಮಂಜಿನಗಡ್ಡೆ ದೇಶ. ಮಂಜನಗಡ್ಡೆ ದೇಶನ? ಅದ್ಯಾವುದು ಮಂಜಿನಗಡ್ಡೆ ದೇಶ ಅಂತ ಅಂದ್ರೆ ಐಸ್ಲ್ಯಾಂಡಿಗೆ ಹೋಗ್ತಾ ಇದೀವಿ. ಬನ್ನಿ ನಮ್ಮ ಜೊತೆ, ಸಂಚಾರಿ ಚಕ್ರ ಜೊತೆ ಐಸ್ಲ್ಯಾಂಡ್ನ ಸುತ್ತಾಡ್ಕೊಂಬರೋಣ. ನೀವು ಸೇರ್ಕೊಳ್ಳಿ. ಹಾಯ್, ನಾವು ಇವಾಗ ಲ್ಯಾಂಡ್ ಆಗಿ ಐಸ್ಲ್ಯಾಂಡಿಗೆ. ಸೊ ಫೈನಲಿ ಇಟ್ ಟುಕ್ ಅಸ್ 3 hours 15 minutes ತಗೊಂತು. ಸೊ ಬಟ್ ಏನು ಅಂತ ಅಂದರೆ ಯುರೋಪಲ್ಲೇ 2 ಟೈಮ್ ಝೋನ್ಸ್ ಇದೆ. ಸೊ ನಾವು ಇವಾಗ ಜರ್ಮನಿಯಲ್ಲಿ ಹೊರಟಿದ್ದು ಎಷ್ಟು ಗಂಟೆಗೆ? 7:15ಗೆ. ಬಟ್ ನಾವು ಐಸ್ಲ್ಯಾಂಡಿಗೆ ರೀಚ್ ಆಗಿದ್ದು 8:30ಗೆ. ಬಟ್ ಫ್ಲೈಟ್ ಡ್ಯೂರೇಷನ್ 3 hours 15 minutes ಇತ್ತು. ಸೊ 2 hours ಎಲ್ಲೋಯ್ತು ಅನ್ನೋದೇ ಗೊತ್ತಾಗ್ಲಿಲ್ಲ. ಸೊ ಬನ್ನಿ, ಇವಾಗ ನಾವು ಐಸ್ಲ್ಯಾಂಡ್ ಏರ್ಪೋರ್ಟ್ ತೋರಿಸ್ತೀನಿ. ಮತ್ತು ಅಭಿಷೇಕ್ ಅವರು ಕಾರ್ ಬುಕ್ ಮಾಡಿದ್ದಾರೆ. ಸೊ ಇಲ್ಲಿ ಹೇಗೆ ಪ್ರೊಸೀಜರ್ ಇರುತ್ತೆ, ಕಾರ್ ಬುಕ್ ಮಾಡಿಕೊಂಡು ಹೇಗೆ ರೋಡ್ ಟ್ರಿಪ್ಪಿಗೆ ಬರ್ತೀರಾ? ಬನ್ನಿ. ಇದೆ ಐಸ್ಲ್ಯಾಂಡ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಆ್ಯಕ್ಚುಲಿ ತುಂಬಾ ಚಿಕ್ಕದಿದೆ. ನಮ್ಮ ಬ್ಯಾಂಗ್ಳೂರ್ ಏರ್ಪೋರ್ಟಿಗೆಲ್ಲ ಕಂಪೇರ್ ಮಾಡಿದ್ರೆ ಇದ್ಯಾವುದೋ ಚಿಟಾರಿ ಏರ್ಪೋರ್ಟ್ ಥರ ಇದೆ. ಬಟ್ ಐಸ್ಲ್ಯಾಂಡಿನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ. ಇಲ್ಲಿಂದ ಅಭಿಷೇಕ್ ಅವರ ಅದು ಯಾವ ತರ ಇದೆ ಹೇಳಿ? ಬ್ರಿಂಜಾಲ್ ತರ ಇದೆ ತಾನೆ? ಹೌದು ನೋಡಿ. ಎಲ್ಲಾದ್ರೂ ಬೆಳ್ಳಿ ಬದನೆಕಾಯಿ ನೋಡಿದೀರಾ? ಈ ಏರ್ಪೋರ್ಟ್ ಹೊಸ ಹೆಸರು ಬೆಳ್ಳಿ ಬದನೆಕಾಯಿ. ಹೆಂಗಿದೆ ನೋಡಿ. ಬದನೆಕಾಯಿನೂ ಬೆಳ್ಳಿಲಿ ಮಾಡಿ ಇಟ್ಟಿದ್ದಾರೆ. ಏನಕ್ಕೆ ಇಟ್ಟಿದ್ದಾರೆ ಅಂತ ಎಲ್ಲ ಕೇಳ್ಬೇಡಿ, ನಿಜ ಗೊತ್ತಿಲ್ಲ, ಆದರೆ ಏನೋ ಇಟ್ಟಿದ್ದಾರೆ. ಸೊ ನಾವು ಬುಕ್ ಮಾಡಿರೋ ಕಾರ್ ರೆಂಟಲ್ ಹೆಸರು ಬಂದು ಬ್ಲೂ ಕಾರ್ ರೆಂಟಲ್ ಅಂತ. ಯಾರೇ ಐಸ್ಲ್ಯಾಂಡಿಗೆ ಬಂದರೂ ಜನರಲಿ ಎಲ್ಲರೂ ಸಜೆಸ್ಟ್ ಮಾಡೋದು ಟು ಗೋ ಫಾರ್ ಬ್ಲೂ ಕಾರ್. ಯಾಕೆ ಅಂತ ಅಂದರೆ ಇವರು ಒಬ್ಬರೇ ರೆಂಟಲ್ ಕಂಪ್ನಿ ವೇರ್ ಈಗ ಕಾರಲ್ಲಿ ಹೋಗ್ತಾ ಎಲ್ಲರ ಚಿಕ್ಕ ಕಲ್ಲು ಬಂದು ಗ್ಲಾಸಿಗೆ ಏನಾರ ಹೊಡೆದ್ರೆ ಅದಕ್ಕೂ ಒಂದು ಇನ್ಶೂರೆನ್ಸ್ ಇದೆ ಈ ದೇಶದಲ್ಲಿ. ಅದು ಕವರ್ ಮಾಡೋಂಥ ಏಕೈಕ ಇನ್ಶೂರೆನ್ಸ್ ಕಂಪ್ನಿ ಬಂದ್ಬಿಟ್ಟು ಬ್ಲೂ ಕಾರ್ ರೆಂಟಲ್. ಮತ್ತು ಇನ್ನೊಂದು ಲೋಟಸ್ ಅಂತ ಇದೆ. ಬಟ್ ಈ ಎರಡರಲ್ಲಿ ಇದೇ ಬೆಸ್ಟು ಅಂತ ಹೇಳಿದ್ದಾರೆ ಐಸ್ಲ್ಯಾಂಡಲ್ಲಿ. ಬೇರೆ ನೀವು ಯಾವ ಕಾರ್ ರೆಂಟಲ್ ಕೂಡ ಈ ಪರ್ಟಿಕ್ಯುಲರ್ ಇನ್ಶೂರೆನ್ಸ್ ಆಫರ್ ಮಾಡಲ್ಲ, ಬಟ್ ಬೇರೆ ಎಲ್ಲ ಆಫರ್ ಮಾಡ್ತಾರೆ. ಆಮೇಲೆ ಇನ್ನೊಂದೇನು ಆಫರ್ ಮಾಡ್ತಾರೆ ಇವರು ಅಂತ ಅಂದರೆ ರೋಡ್ ಸೈಡ್ ಅಸಿಸ್ಟೆನ್ಸ್ ಅಂತ. ಇವಾಗ ನಾನು ಆನ್ಲೈನ್ ಚೆಕ್-ಇನ್ ಮಾಡಿದ್ದೀನಿ. ಸೊ ಇವ್ರ ಹತ್ರ ಆನ್ಲೈನ್ ಚೆಕ್-ಇನ್ ಆಪ್ಷನ್ ಕೂಡ ಇದೆ. ಸೊ ಜಸ್ಟ್ ಬಂದು ಒಂದು ಕೋಡ್ ಇರುತ್ತೆ, ಆ ಕೋಡ್ ಹಾಕಿದ್ರೆ ನಮಗೆ ಕಾರ್ ಕೀ ಕೊಟ್ಟು ಸಿಗುತ್ತೆ. ಆಮೇಲೆ ಕಾರ್ ಎಲ್ಲಿರುತ್ತೆ ಅಂತ ಲೊಕೇಶನ್ ಅವರೇ ಹೇಳ್ತಾರೆ, ಇಲ್ಲ ಅಲ್ಲೇ ಐ ಥಿಂಕ್ ಆಟೋಮೈಸ್ ಮಾಡಿರ್ತಾರೆ, ನೋಡಬೇಕು. ಸೊ ಜಸ್ಟ್ ಕಾರ್ ಎತ್ಕೊಂಡು ಹೋಗೋದು ಅಷ್ಟೇ. ವೆರಿ ಸಿಂಪಲ್. ಬನ್ನಿ ಅದನ್ನು ನೋಡೋಣ. ಬನ್ನಿ ಹೋಗೋಣ. ಇಲ್ಲಿ ಕೀ ಬಾಕ್ಸ್ ಅಂತ ಇದೆ. ಅಭಿಷೇಕ್ ಅವರು ಇಲ್ಲಿ ಕೀನ ಹೇಗೆ ತಗೋತಾರೆ ಅಂತ ನೋಡೋಣ. ಲೆಟ್ಸ್ ಗೋ. ಅಭಿಷೇಕ್ ಅವರ ರೆಡಿನಾ? ಬನ್ನಿ 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 ಬನ್ನಿ. ಇವಾಗ ನನಗೆ ಒಂದು ಇಮೇಲ್ ಬಂದಿರುತ್ತೆ. ನೀವು ಚೆಕ್-ಇನ್ ಆಗಿದ್ದೀರಾ, ಒಂದು ಕೋಡ್ ಇರುತ್ತೆ, ಈ ಥರ ಕೋಡ್ನ ತೆಕ್ಕೊಳ್ಳಿ ಅಂತ ಒಂದು ಬಂದಿರುತ್ತೆ. ಎಲ್ಲರೂ ನೋಡಿ ಆನ್ಲೈನ್ ಚೆಕ್-ಇನ್ ಮಾಡ್ಕೊಳ್ಳಿಲ್ಲ ಅಂತ ಅಂದರೆ ಅಲ್ಲೆಲ್ಲ ಎಷ್ಟು ಜನ ಇದ್ದಾರೆ, ಎಷ್ಟು ಕಾಯ್ತಾ ಇದ್ದಾರೆ. ಇಂಗ್ಲೀಷ್ ಅಂತ ಸೆಲೆಕ್ಟ್ ಮಾಡಬೇಕು. ಸೆಟಪ್ ಕೀ ಪಿಕಪ್ ಆ್ಯಂಡ್ ಪಾಸ್ವರ್ಡ್ ಎಂಟರ್ ಮಾಡೋಣ. ಸಿಮ್ ಓಪನ್ ಆಗ್ತಲ್ಲ? ಕೀ ತಗೊಂಡು ಹೋಗ್ತಾ ಇರೋದು. ನೋಡಿ ನನಗೆ ಹೇಗೆ ಗೊತ್ತಾಗುತ್ತೆ ಕಾರ್ ಎಲ್ಲಿದೆ ಅಂತ ಅಂದರೆ ಇಲ್ಲಿ ಕಾರ್ ಇಸ್ ಪಾರ್ಕ್ ಝೋನ್ 1 to 7 ಅಂತ ಇದೆ. ಮತ್ತೆ ಕಾರ್ ಕೀ ಇಸ್ ಮಾರ್ಕ್ ಇದೆ ಝೋನ್ ನಂಬರ್ 1. ಕೀ ಚೈನ್ ಅಂತ ಇದೆ. ಸೊ ಇಲ್ಲಿ ನಮ್ಮದು 2 ಅಂತ ಇದೆ. ಸೊ ಲೆಟ್ಸ್ ಗೋ ಟು ಝೋನ್ 2 ಅಂಡ್ ಸಿ. ಸೊ ಈಗ ಬನ್ನಿ ಝೋನ್ 2 ಎಲ್ಲಿದೆ ಅಂತ ನೋಡೋಣ. ಸೊ ಇಷ್ಟೊಂದು ಕಾರ್ಗಳಿದೆ. ಇವಾಗ ನಮಗೆ ಝೋನ್ ಹುಡ್ಕ ಪರದಾಟ. ಪೇಷನ್ಸ್ ಬೇಕು. ಝೋನ್ 2 ಇಲ್ಲೇ ಇದೆ ನೋಡಿ. ಯಾವಾಗ್ಲೂ ನಾವು ಹುಡುಕ್ತಾ ಇರೋದು ನಮ್ಮ ಹತ್ರನೇ ಇರುತ್ತೆ,
ಯಾವಾಗ ನಾವು ಹುಡುಕ್ತಾ ಇರೋದು ನಮ್ಮ ಹತ್ರನೇ ಇರುತ್ತೆ, ಆದರೆ ನಮಗೆ ಸಿಗಲ್ಲ. ಆ ಹುಡ್ಕೋದ್ರಲ್ಲೇ ಮಜಾ. ಯಾಕೆಂದರೆ ಸಿಕ್ಕಿದ್ಮೇಲೆ ಆ ಹುಡ್ಕಕ್ಕೆ ಶ್ರಮ ಪಟ್ಟಿರ್ತೀವಲ್ಲ, ಆ ಸಿಕ್ಕಿದ್ಮೇಲೆ ಆಗೋ ಖುಷಿ ಬೇರೆ. ವಾ 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 ವಾ. ಎಲ್ಲಿ ಹೋಗ್ತಾ ಇದೀವಿ ಭಾವನಾ ಇವಾಗ ನಾವು? ಇವಾಗ ನಾವು ಒಂದು ನ್ಯಾಷನಲ್ ಪಾರ್ಕ್ ಇದೆ ಥಿಂಗ್ ವೆಲ್ಲರ್ ಅಂತ, ನಾವು ಅಲ್ಲಿಗೆ ಹೋಗ್ತಾ ಇದೀವಿ. ಸೊ ಐಸ್ಲ್ಯಾಂಡ್ ಏರ್ಪೋರ್ಟ್ ಇಂದ ಇಲ್ಲಿಗೆ ಆಲ್ಮೋಸ್ಟ್ 1 hour 20 minutes ಹಂಗಾಗತ್ತೆ. ಸೊ ದಿಸ್ ಇಸ್ ಆನ್ ದ ವೇ. ಲ್ಯಾಂಡ್ಸ್ಕೇಪ್ ನೋಡಿ ಏನ್ ಸಕ್ಕತ್ತಾಗಿದೆ. ಎಲ್ಲೆಲ್ಲೆಲ್ಲ ನೋಡಿದ್ರು ಬರೀ ಬೆಟ್ಟ ಗುಡ್ಡ ಗ್ರೀನರಿ ಅಷ್ಟೇ ಕಾಣಿಸುತ್ತೆ. ಲೈಕ್ ನೀವೇ ನೋಡ್ಬೋದು, ನಿಮ್ ಕಣ್ಣು ಎಲ್ಲಿವರೆಗೂ ನಮ್ಗೆ ಕಾಣಿಸುತ್ತೋ ಅಷ್ಟೊಂದು ನಿಮ್ಗೆ ನೇಚರ್ ಮಾತ್ರ ಕಾಣಿಸ್ತಾ ಇದೆ. ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಇಲ್ಲಿ ಫಾಸ್ಟ್ ಆಗಿ ಹೋಗೋದು ಆ ಥರ ಎಲ್ಲ ಏನಿಲ್ಲ, ಸ್ಲೋ ಅಂಡ್ ಸ್ಟಡಿ ಆಗಿ. ಬಿಕಾಸ್ 90 ಸ್ಪೀಡ್ ಲಿಮಿಟ್, 90 ಮೇಲೆ ಹೋಗಂಗಿಲ್ಲ. ಕ್ರೂಸ್ ಕಂಟ್ರೋಲ್ ಹಾಕ್ಬಿಟ್ಟು ಆರಾಮಾಗಿ ನಮ್ಮ ಗಣೇಶ್ ಸಾಂಗ್ ಕೇಳಿಸ್ಕೊಂಡು ನೇಚರ್ ಎಂಜಾಯ್ ಮಾಡಿಕೊಂಡು ಹೋಗೋದು ಅಷ್ಟೇ ಇದೆ. ಆಕ್ಚುಲಿ ಏನ್ ಗೊತ್ತಾ, ನನ್ನ ಮ್ಯಾನೇಜರು ನಾನು ಐಸ್ಲ್ಯಾಂಡ್ಗೆ ಹೋಗ್ತಾ ಇದೀನಿ ಅಂತ ಹೇಳಿದಾಗ ಹೋಗ್ಬಿಟ್ಟು ನೀನು ವೆಲ್ಲೂರ್ ಪಾರ್ಕ್ ನೋಡ್ಕೊಂಡ್ರ ಅಂತ ಹೇಳಿದ್ರು. ನಾನು ತಮಿಳ್ನಾಡಲ್ಲಿರೋ ವೆಲ್ಲೂರ್ ಪಾರ್ಕ್ ಐಸ್ಲ್ಯಾಂಡ್ನಿಂದ ಎಲ್ಲಿಂದ ಬಂತಪ್ಪ ಅಂತ ಅನ್ಕೊಂಡು ನಾನು ಗೂಗಲ್ ಮ್ಯಾಪ್ಸ್ ಅಲ್ಲಿ ಸರ್ಚ್ ಮಾಡಿ 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 ಸಾಕಾಗೋಯ್ತು. ಅದಾದ್ಮೇಲೆ ಅದನ್ನ ನೋಡಿದ್ರೆ ಇಟ್ ಇಸ್ ಪಿಂಗ್ ವೆಲ್ಲರ್, ಬಟ್ ಪ್ರೊನೌನ್ಸ್ಡ್ ಆಸ್ ಥಿಂಗ್ ವೆಲ್ಲರ್ ಪಾರ್ಕ್ ಅಂತ. ಸೊ ಬನ್ನಿ ನಾವು ಹೋಗೋಣ. ಇದು ಪಾರ್ಕ್ ಫಸ್ಟ್ ಸ್ಪಾಟ್. ಅಲ್ಲಿ ಒಂದು ಚಿಕ್ಕ ಪಾತ್ ಕಾಣಿಸ್ತಾ ಇರ್ಬೋದು. ಆ ಪಾತಲ್ಲಿ ನಾವು ಹೋದಾಗ ಒಂದು ಫಾಲ್ಸ್ ಸಿಗುತ್ತೆ. ಬೇಸಿಕಲಿ ಇಲ್ಲಿ ಫಾಲ್ಸ್ಗೆ ಫಾಸ್ ಅಂತ ಹೇಳ್ತಾರೆ. ಬನ್ನಿ ಫಾಲ್ಸ್ ನೋಡೋಣ. ಅಭಿಷೇಕ್ ಅವರ ಫಾಲ್ಸ್ ಬಂದ್ವಿ. ನಾ ಹೇಳಲಿಲ್ವಾ, ಜೋಗ್ ಫಾಲ್ಸ್ ಅಷ್ಟೆಲ್ಲ ದೊಡ್ಡದಿರಲ್ಲ ಇದು. ಬಟ್ ಯುರೋಪ್ ಮಟ್ಟಿಗೆ ಇದು ಒಂದು ದೊಡ್ಡ ಫಾಲ್ಸೇ. ಜರ್ಮನಿಲೆಲ್ಲ ಈ ಫಾಲ್ಸ್ನ ಬಿಗ್ಗೆಸ್ಟ್ ಫಾಲ್ಸ್ ಅಂತ ಹೇಳ್ಬಿಡ್ತಾರೆ. ಜನ ನೋಡಿ ಇಲ್ಲೂ ಇಳಿದಾರೆ ಕೆಳಗಡೆ. ಆ ಸೌಂಡೇ ಚೆನ್ನಾಗಿ ಕೇಳಕ್ಕೆ. ಅದಷ್ಟು ಮುಂದೆ ಹೋಗೋಣ, ನೋಡೋಣ. ಬಟ್ ಏನು ಅಂತಂದ್ರೆ ಇದೆಲ್ಲ ರಾಕ್ ಫಾರ್ಮೇಶನ್ಸ್. ಸೊ ನೋಡಿ, ಇಲ್ಲಿಂದ ಹೋಗಿ ಹಾಗೆ ನೆಟ್ಕೊಂಡು ಹೋಗುತ್ತೆ. ಬೇಸಿಕಲಿ ನಮಗೆ ಈ ಫಾಲ್ಸಿಗೆ ಪಾರ್ಕಿಂಗಿಂದ ಬರೋಕ್ಕೆ ಒಂದು 20 minutes ಆಯಿತು. ಯಾ, ಗುಡ್ ವಾಕ್. ಏನಂತ ಸ್ಟ್ರೆಸ್ಫುಲ್ ಏನಲ್ಲ. ಅಲ್ಲಿ ನೋಡಿ ಯಾರೋ ಶಾರುಖ್ ಖಾನ್ ಪೋಸ್ ಕೊಡ್ತಾರೆ. ಏನೇ ಹೇಳಿ, ಶಾರುಖ್ ಖಾನ್ ಪೋಸ್ ಮಾತ್ರ ಯೂನಿವರ್ಸಲ್ ಪೋಸ್, ಎಲ್ಲರೂ ಗೊತ್ತಲ್ಲಿ. ಭಾವನಾ ಅವರು ಅಲ್ಲಿ ಹೋಗೋಕ್ಕೆ ಸರ್ಕಸ್ ಮಾಡ್ತಾ ಇದ್ದಾರೆ. ನೋಡೋಣ ಹೆಂಗೆ ಹೋಗ್ತಾರೆ. ಬಟ್ ಏನೇ ಹೇಳಿ ಚೆನ್ನಾಗಿದೆ ಫಾಲ್ಸ್. ಹೋಗ್ಬೇಕು ಹುಷಾರಾಗಿ ಹೋಗಿ. ನೋಡಿ, ನೆಕ್ಸ್ಟ್ ಲೆವೆಲ್ ಸರ್ಕಸ್ ಮಾಡ್ತಿದ್ದಾರೆ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣ. ಅಭಿಷೇಕ್ ಅವ್ರೆ, ಈ ಕಲ್ಲೆಲ್ಲ ನೋಡಿದ್ರೆ ನಿಮ್ಗೆಲ್ಲ ಏನಂತ ಅನಿಸ್ತಾ ಇದೆ?
ಇದೆಲ್ಲ ಏನ್ ಗೊತ್ತಾ, ಇದೆಲ್ಲ ಕಲ್ಲಿಗೆ 1000 ಕಾಲ ವರ್ಷಗಳ ಕಾಲ ಇತಿಹಾಸ ಇದೆ ಅಂತ ಆಯ್ತಾ. ಪ್ರಾಬಬ್ಲಿ ನಮ್ಮ ಮುತ್ತಾತ ಅವ್ರ ತಾತನ ಕಾಲದಿಂದ ಇದೆಲ್ಲ ಇದೆ. ಏನ್ ಅನ್ಸ್ತಾ ಇದೆ ಅಂತ ಅಂದ್ರೆ, ನಾನ್ ಅಕಸ್ಮಾತಾಗಿ ಅಜ್ಜಿಯಾಗಿ ಇಲ್ಲಿ ಬಂದಾಗ ಇದೆಲ್ಲ ಮೂವ್ ಆಗಿರತ್ತೆ ಅಂತ ಅನ್ಸಲ್ವಾ ನಿಮ್ಗೆ? ಇದಕ್ಕೆ ಕಾಲ್ಗಳೇ ಇಲ್ಲ ಆಯ್ತಾ, ಆದ್ರೆ ಭೂಮಿನೇ ಮೂವ್ ಆಗ್ತಾ ಇದೆ. ಯಾರಿಗೆ ಅಂತ ನಾವ್ ಹೇಳೋಣಪ್ಪ ಇಲ್ಲಿ. ಅಯ್ಯೋ ಅದೇನ್ ಗೊತ್ತಾ ಭಾವನಾ, ಈ ಎಲ್ಲ ಕಂಟ್ರೀಸ್ ಅಲ್ಲಿ ಕಂಪೇರ್ ಮಾಡಿದ್ರೆ ಐಸ್ಲ್ಯಾಂಡ್ ಅಲ್ಲಿ ಸ್ಟೋನ್ ಫಾರ್ಮೇಶನ್ ಜಾಸ್ತಿ ಬೇಗ ಆಗತ್ತಂತೆ. ಬಿಕಾಸ್ ಇಲ್ಲಿ ವಾಲ್ಕನಿಕ್ ಎರಪ್ಷನ್ಸ್ ತುಂಬಾ ಜಾಸ್ತಿ, ತುಂಬಾ ಎವಿಡೆಂಟ್ ಆಗಿ ಆಗ್ತಾನಂತೆ. ಪ್ರತಿ ವರ್ಷನೂ ಕೂಡ ಇಲ್ಲಿ ವಾಲ್ಕನಿಕ್ ಎರಪ್ಷನ್ ಆಗುತ್ತಂತೆ. ಸೊ ಹಾಗಾಗಿ ಸ್ಟೋನ್ ಫಾರ್ಮೇಶನ್ ಬೇಗ ಆಗುತ್ತೆ. ಏನ್ ಗೊತ್ತಾ, ಪ್ರಪಂಚ ಎಷ್ಟು ಚಿಕ್ಕದು ಅಂತ ಅಂದ್ರೆ, ನಾವು ಇಲ್ಲಿ ಒಬ್ರು ಇನ್ನೊಂದು ಕನ್ನಡ ಜೋಡಿನ ನೋಡಿದ್ವಿ. ಹುಡುಗಾನು ಹಳ್ಳಿ ಹಾಸನಂತೆ, ಹುಡುಗಿ ಬೆಂಗಳೂರಂತೆ. ಫುಲ್ ಕೇಳಿನೇ ಕನ್ನಡ ಕೇಳಿದ ತಕ್ಷಣ ನಂಗಂತೂ ಫುಲ್ ಖುಷಿ ಆಗೋಯ್ತು. ಸೊ ಹೋಗಿ ಮಾತಾಡ್ಬಿಟ್ಟು ಅವ್ರ ಜೊತೆ ಎಲ್ಲ ಹಂಗೆ ಕುತ್ಕೊಂಡೆಲ್ಲ ಮಾತಾಡ್ತಾ ಇದ್ವಿ ಸ್ವಲ್ಪ ಹೊತ್ತು. ಅವ್ರು ಹೇಳಿದ್ರು ಐಸ್ಲ್ಯಾಂಡ್ ಅಲ್ಲಿ ತುಂಬಾ ಏನಂತಾರೆ ಸ್ಟ್ರಿಕ್ಟ್ ರೂಲ್ಸ್ ಇದೆ. ಟ್ರಾಫಿಕ್ ಅಲ್ಲಿ ಅವರು ಎಷ್ಟು 50,000 ಇದು ಸ್ಪೀಡ್ ಲಿಮಿಟ್ ಹೋಗಿದ್ದಕ್ಕೆ ಅವರು 90 ಸ್ಪೀಡ್ ಕಿಲೋಮೀಟರ್ ಇದೆ, ಅದೇ ಮ್ಯಾಕ್ಸಿಮಮ್. ಸೊ ಅವರು 105 ಅಲ್ಲೇನೋ ಇದ್ರಂತೆ. ಸೊ ಪೊಲೀಸ್ ಅವರು ಬಂದು ಫೈನ್ ಹಾಕಿದ್ದಾರೆ ಅಂತಂದ್ರೆ 27,000 ರೂಪಾಯಿ ಫೈನ್ ಬಿದ್ದಿದೆ. ಏನು 90 ಕಿಲೋಮೀಟರ್ ಇರೋ ಜಾಗದಲ್ಲಿ 105 ಹೋಗಿದ್ದಾರೆ ಅನ್ನೋಕ್ಕೆ, 15 ಸ್ಪೀಡ್ ಜಾಸ್ತಿ ಆಗಿದೆ ಅನ್ನೋಕ್ಕೆ ಅವರು 4 ಕಿಲೋಮೀಟರ್ ಗ್ರೇಸ್ ಅಂತ ಹೇಳಿ ಇನ್ನು 11 ಜಾಸ್ತಿ ಹೋಗಿದ್ದೀರಾ ಅಂತ ಹೇಳ್ಬಿಟ್ಟು €270 ಅಂದ್ರೆ 227,000 ರೂಪಾಯಿ ಫೈನ್ ಹಾಕಿದ್ದಾರೆ. ವಿಚ್ ಇಸ್ ತುಂಬಾನೇ ಜಾಸ್ತಿ. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ನೀವ್ ಹೇಳಿ, ಅವರು ಪೊಲೀಸ್ ಅವರು ಹಿಂದೆಯಿಂದ ಬಂದಿದ್ರೆ ಗೊತ್ತಾಗ್ತದಂತ. ಬಟ್ ಅವ್ರಿಗೇನು ಅಂತಂದ್ರೆ ಇಲ್ಲಿ ಕ್ಯಾಮ್ರಾಸ್ ಎಲ್ಲ ಅಷ್ಟೊಂದೆಲ್ಲ ಇಲ್ಲ ಐಸ್ಲ್ಯಾಂಡ್ ಅಲ್ಲಿ. ಪೊಲೀಸ್ ಅವರು ಮುಂದೆಯಿಂದ ಬಂದು ಲೈಕ್ ಬ್ಲಾಕ್ ಮಾಡಿ ಲೈಕ್ ಫೈನ್ ಹಾಕಿದಾರಂತೆ. ಅವ್ರು ಎಷ್ಟೋ ಹೇಳಿದ್ರು, ಇವರೆಲ್ಲ ಮಾತಾಡ್ಕೊಂಡು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಅಂತ ಎಲ್ಲ ಮಾತಾಡಿದ್ದಾರೆ. ಬಟ್ ಖುಷಿ ಆಯ್ತು ಕನ್ನಡದ ಜೋಡಿಗಳನ್ನ ನೋಡಿ, ಚೆನ್ನಾಗಿ ಮಾತಾಡಿಸ್ತಾರೆ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಭಿಷೇಕ್ ಅವರೇ, ಕನ್ನಡದ ಜೋಡಿನ ಸಿಕ್ಕಿದ ಮೇಲೆ? ನಂಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ, ನೀವು ದೇಶದಿಂದ ಹೊರಗಡೆ ಬಂದಾಗ, ದೇಶ ಅಲ್ಲಿ ನಮ್ಮ ರಾಜ್ಯದಿಂದ ಹೊರಗಡೆ ಬಂದಾಗಲೇ ಕನ್ನಡದಲ್ಲಿ ಯಾರೋ ಸಿಕ್ಕಿದಾಗ ಅದೆಷ್ಟು ನಮ್ಮೂರನ್ನ ಫೀಲಿಂಗ್ ಸ್ಟಾರ್ಟಿಂಗೇ ಬಂದ್ಬಿಡುತ್ತೆ ಅಂತ ಇರುತ್ತೆ. ನಾವೀಗೊಂದು ನೋಡಿ, ನಾವು ಜಸ್ಟ್ ಹೈ ಮಾಡಿದ್ದು ನಮ್ಮದೇ ಅಷ್ಟೇ, ಯಾರಂತ ಗೊತ್ತಿಲ್ಲ. ಬಟ್ ಜಸ್ಟ್ ಹಾಯ್ ಮಾಡಕ್ಕೆ ಹೋಗಿ ಅದೇ ನಮ್ಮ ದೇಶದವರು ನಮ್ಮ ಭಾಷೆಯವರು ಸಿಕ್ಕಾಗ ಅದು ಕೇರ್ ಮತ್ತು ಆ ವಾರ್ಮ್ತ್ ಅನ್ನೋದು ಎಷ್ಟು ಬೇಗ ಶುರು ಆಗುತ್ತೆ. ಪೊಲೀಸ್ ಇರ್ತಾರೆ, ಸ್ಪೀಡ್ ಲಿಮಿಟ್ ಹುಷಾರು, ತುಂಬ ಇಲ್ಲೆಲ್ಲ ಫೈನ್ಸ್ ಎಲ್ಲ ಜಾಸ್ತಿ. ಆ ಥರ ಎಲ್ಲ ಅವ್ರಿಗೆ ಅದೇ ಹೇಳೋ ನೆಸೆಸಿಟಿ ಇಲ್ಲ. ಬಟ್ ಅವ್ರಿಗದ್ದು ಸ್ಟಾರ್ಟಿಂಗ್ ಬಂದ್ಬಿಡುತ್ತೆ ದಟ್ ಓಕೆ ಇವ್ರು ನಮ್ಮವರು ಅನ್ನೋದವರು. ನೆಕ್ಸ್ಟ್ ಹುಡುಗ ಆಗಲೇ ಹೇಳಿದ್ರಲ್ಲ, ಸೊ ಬೆಂಗಳೂರು ಅವ್ರ ಜರ್ನಿಯಲ್ಲೇ ಇರೋದು. ಸೊ ಅದೇ ಎಲ್ಲೇ ಇರಿ, ಹೇಗೆ ಇರಿ, ಯಾವಾಗ ಕನ್ನಡ ಮಾತಾಡ್ತಾ ಇರಿ, ಕನ್ನಡ ಮಾತಾಡ್ತಾರೆ, ಕನ್ನಡವಾಗಿರಿ ಅಂತ ಹೇಳ್ತಾರಲ್ಲ. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ನಮ್ಮ ಸಂಚಾರಿ ಚಕ್ರಕ್ಕೆ ನೀವು ಸೇರ್ಕೊಳ್ಳಿ. ಹೀಗೆ ನಾವು ಕಾಲಕ್ಕೆ ಚಕ್ರ ಕಟ್ಕೊಂಡು ಸುತ್ತಾಡ್ತಾ ಇರೋಣ. ಬಾಯ್ ಬಾಯ್.